ನಮ್ ನಾಟಕ ನೋಡಕ್ಕೆ ಬೇರೆ ಬೇರೆ ಊರಿಂದ ಎಲ್ಲ ವಿದ್ಯಾರ್ಥಿಗಳ ಅಪ್ಪ ಅಮ್ಮ ಬತ್ತವ್ರೆ. ನೀವಿಬ್ರು ಈ ತರ ದೂರ ದೂರ ಇದ್ರೆ ಅವ್ರು ಏನ್ ಅನ್ಕೊಳಕಿಲ್ಲ ಹೇಳಿ. ಪ್ಲೀಸ್ ಸರ್. ಸರಿ, ಮಾಡ್ತೀನಿ. ನಿಲ್ಸಿ, ಇವತ್ತಿಗಿಷ್ಟು ಸಾಕು. ಯಾಕೆ ಮೇಡಮ್? ಇವತ್ತಿಗಿಷ್ಟು ಸಾಕು. ಆಗ್ಲಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, ಅದು ಅಲ್ಲದೆ ರಿಷಿಗೆ ಸ್ವಲ್ಪ ಕೆಲಸ ಹೇಳೋದಿದೆ. ಹಾಂ ಹಾಂ. ಕಮಲಿ ಅವರೇ, ಅಮ್ಮ ಹೇಳ್ದಂಗೆ ಇವತ್ತಿಗೆ ಇಷ್ಟು ಸಾಕು. ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬಾ. ನಿನ್ನೆ ಯಾವುದೋ ಮಗನ ಕರ್ಕೊಂಡು ಹೋಯ್ತಿರಿದ್ರಲ್ಲ ಸರೋಜಕ್ಕ, ಇಲ್ಲೇ ಎಲ್ಲೇ ಅಲ್ವಾ ಇದ್ದಿದ್ದು. ಇವತ್ತು ಭಾನುವಾರ ಅಂತ ಏನಾದರೂ ಬರ್ದೇ ಇರ್ಬೋದಾ? ಯಾರ ಮನೇಲಿ ಉಳ್ಕೊಂಡವರು ಒಂದು ಗೊತ್ತಾಯ್ತಾ ಇಲ್ಲ. ಚಂದ್ರು, ಅಮ್ಮ, ಇನ್ ಮುಂದೆ ಇಂಥ ಫಂಕ್ಷನ್ಗಳು ಇದ್ದಾಗ ನೀನೇ ನೋಡ್ಕೊಳಪ್ಪ. ನನಗೂ ವಯಸ್ಸಾಯ್ತು. ಹೇಗಿದ್ರು ನಮ್ಮ ಕಂಪ್ನಿ MD ತಾನೆ ನೀನೊಬ್ಬ ಇದ್ರೆ ಸಾಕು ಚಂದ್ರು. ಸರಿ ಅಮ್ಮ. ರೋಡಲ್ಲಿ ಓಡಾಡೋರಿಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಯಾರು ಹಾಕಿದ್ದನ್ನ? ಕಮಲಿ, ಒಂದು ನಿಮಿಷ. ಕಮಲಿ, ದ್ಯಾಟ್ಸ್ ಓಕೆ. ಫ್ರ್ಯಾಂಕ್ ಆಗಿ ಹೇಳು, ನಾನು ಚೆನ್ನಾಗಿ ಮಾಡ್ತಿಲ್ವಾ? ಇಲ್ಲ ಇಲ್ಲ ಅನಿಕಾ, ಎಲ್ಲನೂ ಸೆಂದಾಗೆ ಮಾಡಿದೆ. ಡ್ಯಾನ್ಸ್ ಒಂದು ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗಿರ್ತೈತೆ. ಅಯ್ಯೋ, ನಾನು ಡ್ಯಾನ್ಸಲ್ಲಿ ವೀಕ್ ಅಂತ ನೆಪ ಹಾಕಿ ನನ್ನ ತೆಗ್ದಾಕ್ಬಿಟ್ರೆ ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಸರಿ ಕಮಲಿ, ನಾನು ಡ್ಯಾನ್ಸ್ ಕಲ್ತ್ಕೋತೀನಿ. ದಿಟ್ವಾಲು? ಎಸ್ ಕಮಲಿ, ಅದೊಂದರಲ್ಲೇ ಬೆಟರ್ ಆಗಬೇಕು ಅಂತಂದರೆ ನಾನು ಅದರಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೂಪರ್ ಅನಿಕಾ, ಡ್ಯಾನ್ಸ್ ಒಂದು ಕಲ್ತ್ಕೊಂಡ್ಬಿಟ್ರೆ ಸ್ಯಾನೇನೆ ಒಳ್ಳೇದು. ಕಮಲಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಇಲ್ಲ ಅನಿಕಾ, ನಾನು ಸೈಕಲ್ ತಂದೀನಿ, ಅದ್ರಾಗೆ ಹೋಯ್ತೀನಿ. ಐಶಾ? ಸರಿ ಕಮಲಿ, ಹಾಗಾದರೆ ನಾನೇನು ಬರ್ತೀನಿ. ಬಾಯ್. ಮೇಡಮ್, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ. ಏನಮ್ಮ ಕಮಲಿ? ಮೇಡಮ್, ಮಂಗ್ಲಮ್ಮ ಅವರು ತಿಂಡಿ ಮಾಡ್ಕೊಟ್ಟು ಕಳ್ಸಿದ್ರು. ಖಾಲಿ ಡಬ್ಬಿ ವಾಪಸ್ ಕೊಡಬಾರ್ದು ಅಂತ ನಮ್ಮವ್ವ ಯಾವಾಗ್ಲೂ ಹೇಳೋಳು. ಅದಕ್ಕೆ ಅವ್ವ ಮಾಡ್ಕೊಟ್ಟಿದ್ದ ಚಕ್ಲಿ ಇತ್ತು, ತಕೊಳ್ಳಿ. ಮಂಗಳಮ್ಮ ಮಾಡ್ಕೊಟ್ಟಿದ್ರಾ? ನೈಸ್. ಹಾಗಾದ್ರೆ ಈ ಡಬ್ಬಿನ ನೀವೇ ಅವ್ರಿಗೆ ವಾಪಸ್ ಕೊಡಿ. ಎಕ್ಸ್ಕ್ಯೂಸ್ ಮೀ. ಅದು ಸರಿನೇ ಅಲ್ವಾ? ಕಮಲಿ ಅವರೇ, ಏನು ಡಬ್ಬಿ? ಸರ್, ಇದು ಮಂಗಳಮ್ಮ ಅವ್ರಿಗೆ ಖಾಲಿ ಡಬ್ಬಿ ವಾಪಸ್ ಕೊಡಬಾರ್ದು ಅಂತ ಚಕ್ಲಿ ತಕೊಂಬಂದಿದ್ದೆ. ಆಹಾ, ನಾನು ಒಬ್ಬನೇ ತಿನ್ಬಿಡ್ತೀನಿ ಅಂತ ಏನಾರ ಅನ್ನ, ಅವ್ರಿಗೂ ಕೊಡ್ತೀನಿ, ಕೊಡಿ. ನಾವಿಂಗ್ ಬರ್ತೀವಿ ಸರ್. ನೋಡು, ನೀನು ಅವತ್ತು ಹೇಳಿದ ಹೇಗೆ ನಿಜನೋ
ಹಾಗೆ ನಾನು ಹೇಳಿದ್ದು ನಿಜಾನೇ. ನನ್ ನಿನ್ ಮೇಲಂತ ಭಾವನೆ ಇಲ್ವೇ ಇಲ್ಲ. ಅದೇ ಕಾರಣ ಯಾಕೆ? ನನ್ ಮ್ಯಾಕೆ ಏನ್ ಭಾವನೆನೂ ಇಲ್ಲ. ಅಯ್ಯೋ, ನಾನು ನಿಂಗೆ ಹೇಗೆ ಹೇಳಲಿ? ನನಗೆ ತೇಜಸ್ ಅಂತವನಿಂದ ಮೋಸ ಆಗಿದೆ ಅನ್ನೋ ಕಾರಣ ಮಾತ್ರ ಅಲ್ಲ, ಅದಕ್ಕೆ ಯಾವ ಕಾರಣನೂ ಇಲ್ಲ. ಶಂಭು, ನಾನು ನಿನ್ನ ಪ್ರೀತಿಸಲ್ಲ ಅಷ್ಟೇ. ರಚನಾ, ನೋಡ್ ಶಂಭು, ನೀನೀಗ ಮನೆ ಒಳಗೆ ಬಂದಿರೋದೇ ತಪ್ಪು. ನೀನ್ ಬಂದಿರೋದನ್ನ ಏನಾದ್ರೂ ಅಮ್ಮ ಅಥವಾ ಅಣ್ಣ ನೋಡಿದ್ರೆ ಅಷ್ಟೇ ನಿನ್ ಕತೆ. ಮೊದಲು ಹೇಗ್ ಬಂದ್ಯೋ ಹಾಗೆ ಹೊರಡು. ಮಂಗಳಮ್ಮ, ನನ್ನ ಪಾಡ್ ನೋಡಿ ನಿಮ್ಗೂ ನಗುನಾ? ಹಂಗೇನಿಲ್ಲ ಕಣಪ್ಪ. ನೋಡಿ ಮಂಗಳಮ್ಮ, ಫೋನ್ ಮಾಡಿದ್ರೆ ಕರೆಕ್ಟಾಗಿ ಮಾತಾಡ್ಬೇಕು ತಾನೆ. ನಾವು ಮಾತಾಡಲ್ವಾ? ಇವ್ರಿಗೆ ಮಾತ್ರ ಆಗಲ್ಲ. ಪಟಕ್ಕಂತ ಫೋನ್ ಕಟ್ ಮಾಡ್ಬಿಟ್ರು. ಅಲ್ಲ, ನೀವ್ ಯಾಕೆ ನಗ್ತಿದ್ರಿ? ನನ್ನ ಅವಸ್ಥೆ ನೋಡಿನಾ? ಅಲ್ಲ ಕಣಪ್ಪ, ಈ ಹೊಸ್ದಾಗ್ ಶುರುವಾಗೋ ಪ್ರೀತಿ ನೋಡೋದೇ ಒಂಥರ ಖುಷಿ. ಅದ್ರಾಗೆ ಸ್ವಾರ್ಥ, ಸಿಟ್ಟು, ಬ್ಯಾಸರ ಯಾವುದು ಕಲಬೆರಕೆ ಆಗಿರಕ್ಕಿಲ್ಲ. ಮಂಗಳಮ್ಮ, ನಂಗೆ ನಮ್ಮ ಹುಡುಗಿ ಸಿಗ್ತಾಳೆ ಅಲ್ವಾ? ಯಾಕಪ್ಪ ಹಿಂಗ್ ಕೇಳ್ತೀಯ? ದಿಟ್ಟವಾಗ್ಲೂ ಸಿಗ್ತಾಳೆ. ಅಲ್ಲ ಕಣಪ್ಪ, ನಿನ್ನ ಪ್ರೀತಿ ಒಂಥರ ಗಟ್ಟಿಯಾದ ಆಯಸ್ಕಾಂತ ಇದ್ದಂಗೆ. ಅವಳು ಎಲ್ಲಿದ್ರೂ ಅವಳನ್ನ ಸರ್ರಂತ ಎಳ್ಕೊಂಬರ್ತದೆ. ನೀನು ನಿಮ್ಮ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ನಮ್ಮನೆಯವ್ರ ಪಿರುತಿ ಜ್ಞಾಪಕ ಬರ್ತದೆ. ಅವರು ಹಿಂಗೆಯ ನನ್ನ ಸಾನೆ ಪ್ರೀತಿಸೋರು. ಆದ್ರೆ ಕಾಲ ಯಾವಾಗ್ಲೂ ಒಂದೇ ತರ ಇರಕ್ಕಿಲ್ಲ ನೋಡು. ಪ್ರೀತಿ ಶುರುವಾದಾಗ್ಲೇ ಚಂದ, ಅದಕ್ಕೆ ಜವಾಬ್ದಾರಿ ಬಂದು ಬಿದ್ದ ಮೇಲೆ ಅದು ಸಾನೆ ದಿವಸ ಉಳಿಯಕ್ಕಿಲ್ಲ ಕಣಪ್ಪ, ಉಳಿಯಕ್ಕಿಲ್ಲ. ಅಲ್ಲ, ನೀನಿಲ್ಲಿ? ಏಯ್ ಶಂಭು, ಏಯ್ ಶಂಭು, ನಿಂತ್ಕೋ ಶಂಭು. ರಿಹರ್ಸಲ್ಸಿಗೆ ಬಂದವರೆಲ್ಲ ಹೋಗಾಯ್ತು. ಇವನಿನ್ನು ಏನ್ ಮಾಡ್ತಿದ್ದ? ಏನನ್ನ ಡೌಟಾ? ಹಾ ಕಮ್ಲಿ, ನನ್ಗಲ್ಲ ಇವಳಿಗೆ. ನನ್ಗಲ್ಲ ಇವಳಿಗೆ. ನಂಗಷ್ಟೇ ಅಲ್ಲ ಕಮ್ಲಿ, ಎಲ್ಲರಿಗೂ ಡೌಟೇ. ಸರಿ, ಅದೇನ್ ಡೌಟ್ ಕೇಳಿ. ಯಾವ ಸಬ್ಜೆಕ್ಟು? ಕೆಮಿಸ್ಟ್ರಿ. ಹಾ, ಕೆಮಿಸ್ಟ್ರಿ. ಯಾವ ಚಾಪ್ಟರು? ಕಮ್ಲಿ, ಗೊತ್ತಿದ್ದು ಬೇಕು ಅಂತ ಮಾಡ್ತಿದ್ಯಾ ಹೇಗೆ? ಯಾಕೆ? ಕೆಮಿಸ್ಟ್ರಿನ ಅಲ್ವಾ? ಕರೆಕ್ಟಾಗೇ ಇದೆಯಲ್ಲ. ಅಯ್ಯೋ ಅದಲ್ಲ, ರಿಷಿ ಸರ್ ಕಾಲ್ ಮಾಡಿದ್ರು ತಾನೇ. ವಾ, ಅದಕ್ಕೆನಾ ನೀವೆಲ್ರು ಗುಂಪು ಕಟ್ಕೊಂಡ್ ಬಂದಿರೋದು? ಅಯ್ಯೋ ನಿಮ್ಮ, ಇದೇನ್ ಮದ್ವೆ ಮನೆ ಕೆಟ್ಟೋಯ್ತಾ? ಎಲ್ರು ರಾತ್ರಿ ಗುಂಪು ಕಟ್ಕೊಂಡ್ ಮಾತಾಡೋದಕ್ಕೆ? ಹೋಗಿ ಹೋಗಿ ಮನ್ಕಳಿ. ರಿಷಿ ಸರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಹಾಗೆ ಹೊರಟೋಗ್ತೀವಿ. ಅಯ್ಯೋ ರಾಮ. ಹೋ, ಕೂಗೋ ದೇವ್ರ ಹೆಸರು ಸಹ ರಿಷಿ ಸರ್ ಮಾಡ್ತಿರೋ ನಾಟಕದ ಪಾತ್ರದ ಹೆಸರೇ ರಾಮ.
REMO ರೆಮೋ. ಹಾಯ್. ಯಾರೋ ನೀನು ಹೋಗೋ ಸೈಡ್ಗೆ. ಈರಪ್ಪ ಹೋಗ್ತೀನಿ, ಒಂದು ಸೆಲ್ಫಿ ತಗೊಂಡು ಹೋಗ್ತಾ ಇರ್ತೀನಿ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್ ಒಂದು ಸೆಲ್ಫಿ ಪ್ಲೀಸ್. ಪ್ಲೀಸ್ ಸ್ಮೈಲ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆರಿ ವೆರಿ ಥ್ಯಾಂಕ್ ಯು. ಯಪ್ಪ ನನ್ನ ಪಾಠ ನಿನಗೆ ಯಾಕೆ? ಬಿಡಿ ಮೇಡಮ್, ಊರು ತುಂಬ ಈ ಥರ ಹುಚ್ಚರು ಬೇಜಾನ್ ಇರ್ತಾರೆ. ಬನ್ನಿ ಮೇಡಮ್, ಸಿಗ್ನಲ್ ಬಿಡ್ತು ಹೋಗೋಣ ಬನ್ನಿ ಮೇಡಮ್. ಅಯೋಧ್ಯೆಯ ಶ್ರೀರಾಮನಾದ ನಾನು ಜನಕ ಮಹಾರಾಜರ ಆಹ್ವಾನವನ್ನು ಗೌರವಿಸಿ ನನ್ನ ತೀರ್ಥರೂಪರ ಸಮೇತ ಈಗಿಲ್ಲಿ ನಡೆಯಲಿರುವ ಸ್ವಯಂವರಕ್ಕೆ ಬಂದಿದ್ದೇನೆ. ಮಹಾಋಷಿವರ್ಯರು, ವಿಶ್ವಾಮಿತ್ರರು ಹಾಗೂ ಸದಾನಂದರು ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಪುಷ್ಪಗಳ ಹಾಸಿಗೆಯ ಮೇಲೆ ಕೂರಲು ಅನುವು ಮಾಡಿಕೊಟ್ಟಿದ್ದಾರೆ. ಏನಮ್ಮ? ಅಣ್ಣ, ಇಲ್ಲಿ ರಿಷಿ ಮೇಷ್ಟ್ರು ಎಲ್ಲಿ ಸಿಗ್ತಾರೆ? ಅದೇ ಇಂಗ್ಲೀಷ್ ಹೇಳ್ಕೊಡ್ತಾರಲ್ಲ, ಅಲ್ಲಿ ಕೇಳ್ದೆ ಅವ್ರು ಇಲ್ಲಿ ಕಳಿಸಿದ್ರು. ಓ, ರಿಷಿ ಸಾರ ಒಳಗಡೆ ಇದ್ದಾರೆ, ಹೋಗಿಮ್ಮ. ಸೀತೆ, ಸೀತೆಯಂತೆ ಆಕೆಯ ಹೆಸರು. ಜನಕ ಮಹಾರಾಜರು ತನ್ನ ಮಗಳೆಂದು ಸೀತೆಯನ್ನು ಸಭೆಗೆ ಪರಿಚಯಿಸಿದ ಆ ಕ್ಷಣದಿಂದ ನನ್ನ ಮನ ನನ್ನಲ್ಲಿಲ್ಲ. ವರ್ಣಿಸಲು ಪದಗಳಿಲ್ಲ. ಸೀತೆಗೆ ಈ ಭೂಮಿಯಲ್ಲಿ ಇನ್ಯಾರೂ ಸರಿಸಾಟಿ ಇಲ್ಲ. ಅಯೋಧ್ಯ ನಗರಿಯ ರಾಮ ಈ ಮಿಥಿಲಾ ಪಟ್ಟಣದ ಮಾಣಿಕ್ಯಕ್ಕೆ ಮನಸೋತೆನೆಂದರೆ ಅತಿಶಯೋಕ್ತಿ ಏನಲ್ಲ. ಏಟ್ ಚಂದ ಕಾಣ್ತಾವ್ರೆ ಋಷಿ, ತೇಜ್ ಶ್ರೀರಾಮನಂಗೆ. ಕಂಡೆನು ಸೀತೆಯನ್ನು. ಕಮಲದಿಂದ ಎದ್ದು ಬಂದ ಮಹಾಲಕ್ಷ್ಮಿಯಂತಹ ರೂಪ, ಮಿಂಚೊಂದು ಹೆಣ್ಣಾಗಿ ಮಾರ್ಪಟ್ಟಿರುವಂತಹ ದೇಹವರ್ಣ, ದೊರೆತಳು. ಕೊನೆಗೂ ನನ್ನ ಮನದರಸಿ ಜಾನಕಿ ನನಗೆ ದೊರೆತಳು. ಆ ಅಮ್ಮನ ಮೂತಿ ನೋಡಿದ್ರೆ ಇಂಥವಳು ಅಂತ ಗೊತ್ತಾಗುತ್ತೆ, ಆದ್ರೆ ಇಷ್ಟೊಂದು ಕ್ರಿಮಿನಲ್ ಅಂತ ದೇವರನಿಗೂ ಗೊತ್ತಿರಲಿಲ್ಲ. ನಂಗೇನೆ ಕೋಪ ತಡ್ಕೊಳಕ್ ಆಯ್ತಲ್ಲ. ಈ ವರ್ಷ ಹೆಂಗಕ್ಕ ಸುಮ್ಮನಿದ್ರಿ? ನಡಿಯಕ್ಕ, ಹೋಗಿ ಆ ಅಮ್ಮನ ಕಾಲು ಮುರಿದು ಬರವ. ಬೇಡ ಕೆಂಪ, ಬೇಡಕ್ಕಲ್ಲ. ನೀನ್ ಅಂದ್ಕೊಂಡಿರೋದ್ಕಿಂತ ಸಾನೆ ಕೆಟ್ಟವಳು ಅವಳು. ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ ಕಮ್ಲಿನ ನಾನು ಕರ್ಕೊಂಡು ದೂರ ಹೊಂಟೋಯ್ತೀನಿ ಅಂತ. ನನ್ನ ಮಗ
ನನ್ನ ಕಮ್ಲಿ ಈ ಅಪಾಯದ ಮಧ್ಯೆ ಬದುಕಿರೋದು ಬೇಡ ಕಣ್ಣ, ಬೇಡ. ನಾವು ದೂರ ಹೊಂಟೋಯ್ತೀವಿ. ಈಟೊಂದು ಕಷ್ಟ ನಾ ಮನ್ಸಲ್ಲಿ ಮಾಡ್ಕೊಂಡಿರೋ ಸರೋಜಕ್ಕ ಋಷಿ ಅಣ್ಣನಿಂದ ಕಮ್ಲಿನ ದೂರ ಮಾಡಿಬಿಟ್ರೆ ಇನ್ನೂ ಒಂದು ಕಥಾಗ ನಾಟಕ ಮುಗಿಲಿ ಅಕ್ಕ. ಇರಿ. ಏನು ಪ್ರೂಫಾ? ಏಯ್, ನಿನಗೆ ಎಷ್ಟು ಸರ್ತಿ ಬರ್ಕೋಬೇಕು? ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ ನಿನಗೆ? ಯಾವ ಮಣ್ಣಂಗಟ್ಟಿನೂ ಬೇಡ, ಫೋನ್ ಇಡು ಒಂದೇ. ಅಕ್ಕ ನಡೀರಿ ಹೋಗಮ್ಮ. ನಿಂತ್ಕೋ. ನೈಸ್, ತುಂಬ ಚೆನ್ನಾಗಿದೆ. ಎಷ್ಟೋ ವಿಷಯಗಳನ್ನ ಕ್ರಿಯೇಟಿವ್ ಆಗಿ ಕನ್ವೆ ಮಾಡಿದ್ದೀರಾ. ವೆರಿ ಗುಡ್. ಪ್ರಾಪರ್ಟೀಸ್ ವಿಷಯದಲ್ಲಿ ನಿಮಗೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿಕೊಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ಆದರೆ ನಾಟಕದಲ್ಲಿ ಒಂದೇ ಒಂದು ದೊಡ್ಡ ಸಮಸ್ಯೆ. ನೀವು ಕಾಸ್ಟಿಂಗ್ನ ಹೋಲ್ ಹಾರ್ಟೆಡ್ ಆಗಿ ಮಾಡಿಲ್ಲ ಅಂತ ನಂಗೆ ಅನ್ಸತ್ತೆ. ನಿಮ್ಮನ್ನ ಡಿಸ್ಕರೇಜ್ ಮಾಡೋದಕ್ಕೋ ಅಥವಾ ನಿಮ್ಮ ಮನಸ್ಸು ನೋಯಿಸೋದಕ್ಕೋ ನಾನು ಈ ಮಾತು ಹೇಳ್ತಾ ಇಲ್ಲ. ನಾಟಕ ನೋಡಿ ಜನ ಮಾತಾಡ್ಕೊಳ್ಳೋದಕ್ಕೂ ಮೊದಲು ನಾವೇ ತಿದ್ಕೊಂಡ್ರೆ ಸರಿ. ಯಾಕಂಗ ಅನ್ನಿಸ್ತು ಅಜ್ಜಿ? ಯಾರನ್ನ ಚಂದಾಗ ಆಕ್ಟಿಂಗ್ ಮಾಡಿಲ್ಲ ಅನ್ನಿಸ್ತಾ? ಹೇಳಿ ಅಜ್ಜಿ, ನಾನು ಹೇಳ್ಕೊಟ್ಟು ಮಾಡಿಸ್ತೀನಿ. ಎಲ್ಲರೂ ಎಲ್ಲದಕ್ಕೂ ಹೊಂದ್ಕೊಳ್ಳೋದಿಲ್ಲ, ಹೊಂದ್ಕೋಬೇಕು ಅಂತನೂ ಏನೂ ಇಲ್ಲ. ಆದರೆ ನೀನು ಹೇಳ್ಕೊಟ್ಟು ಕಲಿಸೋಷ್ಟು ಟೈಮ್ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಇಡೀ ನಾಟಕಕ್ಕೆ ರಾಮ ಎಷ್ಟು ಮುಖ್ಯನೋ ಸೀತೆನೂ ಅಷ್ಟೇ ಮುಖ್ಯ. ಆದರೆ ಅನಿಕಾ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಲೇ ಇಲ್ಲ. ಕಮಲಿ, ಅನಿಕಾಗೆ ಸೀತೆ ಥರ ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲ ಅಜ್ಜಿ, ನಾನು ಅಜ್ಜಿ ಸಣ್ಣ ಪುಟ್ಟ ತೆಪ್ಪುಗಳಾಗಿರ್ಬೋದು, ಹಂಗಂತ ಸೀತೆ ಪಾತ್ರ ಮಾಡೋಕ್ಕಾಗಕ್ಕಿಲ್ಲ ಅಂದರೆ ಹೆಂಗಜ್ಜಿ? ಅನಿಕಾ ಸೀತೆ ಪಾತ್ರಕ್ಕೆ ಸೂಟ್ ಆಯ್ತಾಳೆ ಅಂತ ಅವಳ ಹೆಸರು ತಗೊಂಡಿದ್ದು ನಾನೇಯ. ಸರ್, ನಿನ್ನೆ ನೀವೇ ಹೇಳಿದ್ದೀರಲ್ಲ, ರಾಮ ಸೀತೆ ಇಬ್ಬರು ಎರಡು ದೇಹ ಒಂದೇ ಜೀವ ಎಂದು. ಈಗ ದೂರ ದೂರ ಕುಳಿತರೆ ಚ್ಯುತಿಯಾಗುವುದಿಲ್ಲವೇ?
ರಿಷಿ ಸರ್ ಕ್ಯಾರೆಕ್ಟ್ರಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ. ಎಲ್ಲ ಮುಗ್ದೆ ಹೋಯ್ತು ಅಂದ್ಕೊಂಡಿದ್ದೆ ಕೆಂಪ. ನೀನೇ ನೋಡ್ದಿಲ್ಲ ಅವಳು ಹೆಂಗ್ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ಲು ಅಂತ. ನಾವೇನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ದಿದ್ರೆ ಆಟಯ. ನಂಗೂ ಒಂದು ಕ್ಷಣ ಏನು ಮಾಡೋದು ಅಂತಾನೆ ಗೊತ್ತಾನಿಲ್ಲ. ಇಲ್ಲ ಕೆಂಪ, ನನಗೆ ಕಮಲಿ ಇಲ್ಲಿರೋದು ಸರಿ ಇಲ್ಲ. ಕಾಮಿನಿಗೆ ನಾನು ದಿಟ ಗೊತ್ತಾಗ್ಬಿಟ್ರೆ ಅವಳು ಸುಮ್ಕೆ ಬಿಡಕ್ಕಿಲ್ಲ. ನನ್ನ ಮಗ ಓದ್ದೇ ಇದ್ರೂ ಚಿಂತೆ ಇಲ್ಲ, ಪ್ರಾಣನಾದ್ರೂ ಉಳ್ಕತೈತೆ. ನಾನು ಅವಳನ್ನ ಕರ್ಕೊಂಡು ಹೊಂಟೋಯ್ತೀನಿ ಕೆಂಪ. ಸರೋಜಕ್ಕ, ನನ್ನ ಮಾತು ಕೇಳು. ಬೀಸ ದೊಣ್ಣೆಯಿಂದ ತಪ್ಸ್ಕೊಂಡ್ರೆ 100 ವರ್ಷ ಆಯುಸ್ ಅಂತ ಕೇಳಿಲ್ವೇ? ಈಗ ನಾವು ಉಸಿರಾಡೋ ಸಮಯ. ದಿಗಲು ಬೀಳ್ಬೇಡ ಕಣಕ, ಎಲ್ಲಾನು ನಿಭಾಯಿಸ್ಬೋದು. ಆ ಶ್ರೀರಾಮನೇ 14 ವರ್ಷ ವನವಾಸದಲ್ಲಿದ್ದು 1 ವರ್ಷ ಅಜ್ಞಾತವಾಸ ಮಾಡಿದ್ನಂತೆ. ನಿಂದೀಗ ವನವಾಸ ಆಗೋಗೈತೆ ಕಣಕ. ಇನ್ನು ವಸಿ ಸಮಯ, ಅಜ್ಞಾತವಾಸದಲ್ಲಿರು. ಹಿಂಗೆ ಯಾರಿಗೂ ಗೊತ್ತಾಗ್ದಂಗೆ ರಿಷಿ ಅಣ್ಣನ ಮನೆಯಲ್ಲ ಇರು ಅಕ್ಕ, ಎಲ್ಲ ಸರಿ ಹೋಯ್ತದೆ. ಅಕ್ಕ, ನೀನು ಅಜ್ಜಯ್ಯ ಕೊಟ್ಟಿದ್ದ ಮಾತನ್ನ ಮರಿಬೇಡ. ಕಮಲಿನ ಓದಕ್ ಬಿಡ್ತೀನಿ ಅಂತ ಹೇಳಿದ್ದೆ, ಅದನ್ನ ಉಳಿಸ್ಕೋಬೇಕಕ್ಕ. ಯೋಚನೆ ಮಾಡು. ಕಮಲಿ ಕನ್ಸಿನ ದೀಪ ಆರ್ದಂಗೆ ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಅಕ್ಕ? ಆ ರೆಮೋ ಸುಳ್ಪುರ್ಕ ಅಂತೂ ಅಲ್ಲ ಅನ್ಸುತ್ತೆ. ಇವತ್ತು ಖಂಡಿತ ಗೌರಿ ಎಲ್ಲಿದ್ದಾಳೆ ಅನ್ನೋ ಸತ್ಯ ಹೇಳೇ ಹೇಳ್ತಾನೆ. ಊರ್ಮಿ ಹೇಳಿದ್ದೇ ಸರಿ, ನನಗೆ ಅವನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ವಲ್ಲ. ಏನಾದ್ರೂ ಆಗ್ಲಿ, ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಎಸ್, ರೆಮೋ ಪೊಲೀಸಾ? ಅಯ್ಯಯ್ಯೋ, ನಾನು ಪೊಲೀಸು ಅಂತ ಗೊತ್ತಿಲ್ಲದೆ ಎಲ್ಲ ವಿಚಾರನ ಬೇರೆ ಹೇಳ್ಬಿಟ್ಟಿದ್ದೀನಿ. ಈಗೇನ್ ಮಾಡೋದು? ಬನ್ನಿ ಬನ್ನಿ, ಎಲ್ಲ ಬನ್ನಿ. ಇವತ್ತು ರಿಷಿ ಸರ್ ಮನೆಯಿಂದ ಊಟ ಬಂದೈತೆ. ಸರ್, ಮಂಗಳಮ್ಮ ತಕ್ಕ ಬಂದವ್ರೆ. ಮಂಗಳಮ್ಮ, ಯಾಕೆ ಇಲ್ಲಿ ಬಂದು ಹೀಗೆ ಕೂತಿದ್ದೀರಾ? ಹೋಗ್ಲಿ ಬಿಡಿ, ಊಟ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಫ್ರೂಟ್ಸ್ ತಿನ್ನಿ. ಕಟ್ ಮಾಡಿಕೊಡ್ಲಾ? ನನಗೇನು ಬೇಡ ಮಾಮ್. ಊರ್ಮಿ ಬೇಡ ಬೇಡ, ಫೋನ್ ಪಿಕ್ ಮಾಡಬೇಡ, ಮೊದಲು ಕಟ್ ಮಾಡು. ನನಗೆ
ಫೋನ್ ರಿಂಗ್ ಸೌಂಡ್ ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ಕಟ್ ಮಾಡು ಮೊದಲು. ಹಾಂ, ಓಕೆ ಮಾಮ್, ಡನ್. ಕೂಲ್. ಮಾಮ್, ನಿಮ್ಮನ್ನ ಯಾವತ್ತೂ ಹೀಗೆ ನೋಡಿಲ್ಲ. ಏನಾಯ್ತು ಮಾಮ್? ಮಾಮ್, ಊಟ ಬಿಟ್ಕೊಳ್ಳುವಂಥದ್ದು ಏನಾಗಿದೆ ಈಗ? ಹಾಂ, ಬೇಬಿ ಬಂದ್ಯಾ? ನಿಮ್ಮ ಅಮ್ಮಮ್ಮ ಅಂತೂ ಏನೂ ತಿಂತಾ ಇಲ್ಲ. ನೀನು ಟಯರ್ಡ್ ಆಗಿ ಬಂದಿದ್ಯಾ. ಆ್ಯಪಲ್ ತಿಂತೀಯಾ? ತಗೋ, ಕಟ್ ಮಾಡಿಕೊಡ್ಲಾ? ಸುಷ್ಮಾ, ಯಾಕೆ ಹಿಂಗೆ ಮಕ ಗಂಟು ಹಾಕೊಂಡಿದ್ಯಾ? ಫೋನ್. ಯಾರು? ಕಮಲ್ ಹಾಸನ್ನು. ಇನ್ಯಾರು? ರಿಷಿ ಸರ್. ತಗೋ, ಆದಮೇಲೆ ಹೇಳು. ಹಲೋ, ಹೇಳಿ ಸರ್. ಹಲೋ ಸರ್, ನೀವು ಹಿಂಗೆ ದಿವಸ ಫೋನ್ ಮಾಡಿದ್ರೆ ಹೆಂಗೆ? ನಂಗೆ ಓದ್ಕೊಳ್ಳೋದೈತೆ. ಇರಿ ಕಮಲಿ ಅವರೇ, 1 ಸೆಕೆಂಡ್. ನಾನು ನಿಮ್ಮ ಜೊತೆ ಇರ್ಬೇಕಾದ್ರೆ ಫೋನ್ ಹೊಡೆದೋಯ್ತಲ್ಲ, ಆದರೆ ಈಗೆಲ್ಲ ಲ್ಯಾಂಡ್ಲೈನ್ ನೋಡಿದ್ರು ನಿಮ್ಮ ಜೊತೆ ಮಾತಾಡಬೇಕು, ನಿಮಗೆ ಫೋನ್ ಮಾಡಬೇಕು ಅಂತಾನೆ ಅನ್ನಿಸ್ತಾ ಇದೆ. ಸರ್, ನನ್ನಿಂದ ನಿಮ್ಮ ಫೋನ್ ಬಿದ್ದು ಹೊಡೆದೋಯ್ತು. ನಾನು ದುಡಿಯೋಕ್ಕೆ ಶುರು ಮಾಡ್ತಿದ್ದಂಗೆ ನಿಮ್ಗೊಂದು ಒಳ್ಳೆ ಫೋನ್ ತೆಕ್ಕೊಡ್ತೀನಿ ಸರ್. ಬೇಬಿ, ಏನಿದ್ ನಿನ್ ಹುಚ್ಚಾಟ? ತೆಗಿ ಚಾಕೋನ. ಸುಮ್ಮನಿರಿ ಅಮ್ಮಮ್ಮ, ಎಲ್ಲ ಈ ಮಾಮ್ ಮಾಡಿದ ಕೆಲಸನೇ. ಬಿಟ್ಬಿಡು ಬೇಬಿ ಪ್ಲೀಸ್. ಶಟ್ ಅಪ್ ಮಾಮ್. ಬೇಬಿ, ಅಮ್ಮಮ್ಮ ಹತ್ರ ಬರಬೇಡಿ, ಇಲ್ಲ ಚಾಕು ಹಾಕ್ಬಿಡ್ತೀನಿ. ಓಕೆ ಓಕೆ ಪುಟ್ಟ, ನಾನು ಹತ್ರ ಬರೋದಿಲ್ಲ. ಚಾಕು ತೆಗಿ ಪ್ಲೀಸ್. ನೋಡು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಕಂದ. ಮಾತಲ್ಲಿ ಮುಗ್ಸೋಣ ಏನೇ ಇದ್ರು. ಚಾಕು ತೆಗಿ. ಹಾಂ, ಈಗ ಹೇಳು ಬೇಬಿ, ಏನಾಯ್ತು? ನನಗೆ ಯಾಕೆ ಸರಿಯಾಗಿ ಕನ್ನಡ ಕಲಿಸಿಲ್ಲ? ಏನ್ ಬೇಬಿ? ಮಾಮ್ ನನಗೆ ಚಿಕ್ಕ ವಯಸ್ಸಿಂದ ಸರಿಯಾಗಿ ಕನ್ನಡ ಕಲಿಸಿದ್ರೆ ನಾನು ಇವತ್ತು ಸೀತೆ ಆಗ್ತಿದ್ದೆ. ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ತೆಗ್ದಾಕ್ಬಿಟ್ರು ಅಮ್ಮಮ್ಮ. ನೀವಾದ್ರೂ ನನ್ನ ಜೊತೆ ಎದ್ದು ಸಪೋರ್ಟ್ ಮಾಡ್ತೀರಾ ಅಂದ್ರೆ ಹೇಳ್ದೆ ಕೇಳ್ದೆ ಹೊಟ್ಟೋದ್ರಿ ಅಮ್ಮಮ್ಮ. ಈ ಮಾಮ್ ನನ್ನನ್ನ ಚಿಕ್ಕ ವಯಸ್ಸಲ್ಲಿ ಬೋರ್ಡಿಂಗ್ ಸ್ಕೂಲ್ಗೆ ಕಳ್ಸಿಲ್ಲ ಅಂದ್ರೆ ನಾನು ಕರೆಕ್ಟಾಗಿ ಕನ್ನಡ ಮಾತಾಡ್ತಿದ್ದೆ. ರಾಮಂಗೆ ಸೀತೆ ನೋಡಿದಾಗ ಹೇಗಿತ್ತೋ ಗೊತ್ತಿಲ್ಲ ಕಮಲಿ ಅವರೇ, ಆದ್ರೆ ನನಗೆ ನಿಮ್ಮನ್ನ ನೋಡ್ತಿದ್ರೆ ನಾವಿಬ್ರು ಹುಟ್ಟಿದ್ದೆ ಈ ಕ್ಷಣಕ್ಕೋಸ್ಕರನೇನೋ ಅಂತ ಅನ್ನಿಸ್ತಿದೆ. ಇದೆಲ್ಲವೂ ನಮ್ಮಿಬ್ರಿಗೋಸ್ಕರನೇ ಬರ್ದಿರೋಂಥ ಕತೆಗಳೇನೋ. ನಾವೀಗ ಈ ನಾಟಕ ಮಾಡ್ಲಿ ಅಂತ ರಾಮ ಸೀತೆ ಆಗ ಆ ಯುಗದಲ್ಲಿ ಒಂದಾದ್ರೇನೋ ಅಂತ ಅನ್ನಿಸ್ತಿದೆ. ಶ್ರೀರಾಮ, ಅವನ ಬದಲಾಯಿಸ್ಕೊಳಪ್ಪ.
ಸೀತೆ ಹಾರ ಹಾಕಮ್ಮ. ದೇವ್ರೆ, ನಿನ್ ಹತ್ರ ಇನ್ನೇನೂ ಕೇಳಲ್ಲ. ಈ ಕ್ಷಣಗಳನ್ನ ನಿಜ ಮಾಡಿಸ್ಬಿಡು, ಅಷ್ಟು ಸಾಕು. ಜೀವನ ಪೂರ್ತಿ ನಾನು ಮತ್ತೆ ಕಮಲಿ ಅವರು ಜೊತೆಯಾಗೇ ಇರೋ ಹಾಗೆ ಮಾಡಪ್ಪ. ವೆರಿ ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್. ರಾಮ ಸೀತೆ ಕೆಮಿಸ್ಟ್ರಿ ಈಗ ಸೂಪರ್ ಆಗಿ ವರ್ಕೌಟ್ ಆಗ್ತಾ ಇದೆ. ಕಂಟಿನ್ಯೂ. ಕೆಮಿಸ್ಟ್ರಿ ಸೂಪರಾ? ಮಾಡ್ತೀನಿ ತಡೀರಿ. ಕಮಲಿ ಅವರೇ, ಡನ್. ಇಲ್ಲಿಗೆ ಶುಭ. ಏಯ್ ಊರ್ಮಿ, ಚಳಿಗಾಲದಲ್ಲಿ ಕಟ್ಟಿಗೆ ಉರ್ಸೋ ತರ ನನ್ನ ಮೈ ಬಿಸಿ ಆಗಿದೆ ಕಣೆ. ಹುಷಾರಿಲ್ಲ ಅಂತ ಅಷ್ಟು ಪಡ್ಕೊಂಡ್ರು ಕರ್ಕೊಂಡ್ಬಂದು ಇಲ್ಲಿ ನನ್ನ ನಿಲ್ಸಿದ್ಯಲ್ಲ, ಏನ್ ಹೇಳಿ ನಿನಗೆ? ಏ ಊರ್ಮಿ, ಬಾಯಿ ಬಿಟ್ಟು ಮಾತಾಡೋಕ್ಕಾಗದೇ ಇರೋಷ್ಟು ದಿಮಾಕ್ ಬೇರೆ ಇವಳಿಗೆ. ಈ ರೋಡಲ್ಲಿ ಯಾರಿಗೋಸ್ಕರ ಕಾಯ್ತಿದ್ಯೆ? ತಪ್ಪಿ ನಾನೇನಾದ್ರೂ ರೆಮೋ ಕೈ ಸಿಕ್ಕಾಕೊಂಡ್ಬಿಟ್ರೆ ಲೈಫ್ ಲಾಂಗು ಈ ನಿನ್ನ ತಾಯಿನ ಮರೆಯಬೇಕಾಗುತ್ತೆ ಪುತ್ರಿ, ಅರ್ಥ ಮಾಡ್ಕೋ. ಮಾಮ್, ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ ಅಂತ.